ಅದೇ ಗಿಡಮೂಲಿಕೆ ನಾವೇನು ತಂದಾಗಿರ್ತೀವಿ ಅದು ನಮ್ಮ ಹತ್ರನೇ ಸಿಗುತ್ತೆ, ನಮ್ಮ ಅಡಿಯಲ್ಲಿ ಕಾಡಲ್ಲೇ ಸಿಗುತ್ತೆ. ಅದರಲ್ಲಿ ಏನು ಬೇರೆ ಮೆಡಿಕಲ್ ಥರ ಅಂಥದ್ದೇನಲ್ಲ. ನಿಮ್ಮ ಎದುರಿಗೆ ನೀವು ನಾಳೆ ಬರ್ರಿ, ಯಾವುದಕ್ಕೆ ಏನಂತ ಇದೇ ಗಿಡಮೂಲಿಕೆ ತೋರಿಸ್ತೀನಿ. ನಾಳೆ ತೋರಿಸ್ತೀನಿ. ಒಂದೊಂದು ಕಾಯಿಲೆಗೆ ಒಂದೊಂದು ಔಷಧಿ ಇದೆ. ಒಟ್ಟು ಎಷ್ಟು ಗಿಡಮೂಲಿಕೆಗಳನ್ನು ಕಲ್ತೀರಿ ನೀವು? ನಾವು ಸುಮಾರು ಅದು ಎಷ್ಟೇ ಅಂದ್ರೆ ನಮ್ಗೆ ಇದೇ ಕಾರಣಕ್ಕಿಂದ ಸುಮಾರು ಒಂದು 20-21 ಗಿಡನೂ ಐತೆ. ಅಮಾಸೆ ಹುಣ್ಣಿಮೆ ಯಾವ್ದು ಲೆಕ್ಕಿಡಲ್ಲ. ಅದು ಏನಂದ್ರೆ ಆಗಿಂದ ತಕ್ಷಣ ಅದು ಕಾಯಿಲೆ ಯಾವ್ದು ಈಗ ಕೇಳಿ ಬರಲ್ಲಲ್ಲ, ಅದಕ್ಕೆ ಅವಾಗಿಂದ ತಂದು ಅವಾಗಿಂದ ಹಾಕೋದೇ ನಮ್ಮ ಕೆಲಸ. ಅದನ್ನ ಬಂದು ಟೈಮ್ ಇವತ್ತು ಸಂಡೇ, ಇವತ್ತು ಸೋಮವಾರ, ಮಂಗಳವಾರ ಯಾವ ವಾರನೂ ಲೆಕ್ಕಿಟ್ಟು ಟೈಮೇ ಇಲ್ಲ. ಈಗೇನ ಬಂದ್ರೆ ಈಗ ಹೋಗಿ ತಗೊಂಬರ್ತೀವಿ. 12 ಗಂಟೆ ರಾತ್ರಿ 12 ಗಂಟೆಗೂ ಬಂದು ಫೋನ್ ಮಾಡ್ತಾರೆ, ಮನೆಗೆ ಬಂದು ಎಬ್ಬಿಸ್ತಾರೆ. ಹೌದಲ್ರಿ? 12 ಗಂಟೆಗೂ ಹೋಗಿ ನಾವು ನೋಡಿ ಅಷ್ಟೊತ್ತಿನಾಗ ಹೋಗಿ ತಗೊಂಬರ್ತೀವಿ. ತಾವಾಗೂ ರೆಡಿ ಮಾಡಿ ಔಷಧಿ ತಂದು ಹಾಕಿ ಆ ಎತ್ತನ್ನ ಸರಿ ಮಾಡಿಸಿ ಉಳಿಸಿ. ಜಾಸ್ತಿ ಜ್ವರ ಆದ್ರೆ ಅದು ಇನ್ನೇನು ಸಾಯುತ್ತೆ ಅನ್ನೋ ಇನ್ನೂ 1 ಅವರ್ ಇರ್ತತೆ ಅನ್ನೋದು ಕೂಡ ಅಂಥದನ್ನು ನಾವು ಬದುಕಿಸಿ. ಅದು ಮೀರೈತೇವ ಇದು ಬದುಕಲ್ಲ ಅಂದ್ರೂ ಕೂಡ ಅದನ್ನ ಬದುಕಿಸಿ. ಬಾಯಿಲದ್ದು ಒಂದು ಪ್ರಾಣಿಗಳನ್ನು ನಾವು ಉಳಿಸಿದೀವಿ. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ವಿ, ಸಾಕು ನಮ್ಗೆ. ಅದೇ ಅಷ್ಟೇ ಒಂದು ತೃಪ್ತಿ. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿದ್ದೀನಿ. ಈ ಸಿದ್ದಾಪುರ ಗ್ರಾಮಕ್ಕೆ ಬರಲಿಕ್ಕೆ ಕಾರಣ ಏನಂತಂದರೆ, ಇಲ್ಲಿ ಒಬ್ಬ ವಿಶೇಷ ಖಾನಗಿ ವೈದ್ಯರು ಅಂತ ಹೇಳ್ಬೋದು ಇವ್ರನ್ನ. ಈ ದನ ಕರುಗಳಿಗೆ ಗಿಡಮೂಲಿಕೆ ಔಷಧಿಯನ್ನು ಕೊಡ್ತಾರೆ ಇಲ್ಲಿ. ಅಂಥ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ಕೊಡ್ತೀನಿ ವೀಕ್ಷಕರೇ. ನೇರವಾಗಿ ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಾನು ಈಗ ಸಮಯ ಒಂದು 8:30-9 ಗಂಟೆ ಆಗಿದೆ. ನಾನು ಇವತ್ತಿನ ದಿವಸ ಅವ್ರನ್ನ ಹುಡ್ಕೊಂಡು ಬಂದಿದ್ದೀನಿ, ಅವ್ರನ್ನ ಮಾತಾಡ್ಸೋಣ. ಅದಕ್ಕೋಸ್ಕರ ಇಲ್ಲಿ ಈಗ ನಾವು ಕುಷ್ಟಗಿಯಿಂದ ಸಿದ್ದಾಪುರಕ್ಕೆ ಬರೋಷ್ಟೊತ್ತಿಗೆ ಸಾಯಂಕಾಲ ಆಗೋಯ್ತು. ಭಾಳ ದೂರದಿಂದ ಬಂದಿದ್ದೀನಿ. ಈಗ ನಾನು ಇಲ್ಲೇ ನಮ್ಮ ಬ್ರದರ್ ಮನೆಯಲ್ಲಿ ಉಳ್ಕೊಂಡಿದ್ದೀನಿ. ಈಗ ಹೋಗೋಣ ಬನ್ನಿ, ಅವ್ರು ಮಾತಾಡ್ಸೋಣ. ಇದಾದಮೇಲೆ ಬೆಳಗ್ಗೆ ಗಿಡಮೂಲಿಕೆಗಳನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಕಾಡಲ್ಲಿ ಹೋಗಿ ಆ ದನ ಕರುಗಳಿಗೆ ಬೇಕಾದಂಥ ಎಲ್ಲ ಗಿಡಮೂಲಿಕೆಗಳನ್ನು ಕೂಡ ಅವರು ನಮಗೆ ಪರಿಚಯ ಮಾಡಿಕೊಡ್ತಾರೆ. ಅದರಿಂದ ನಿಮಗೂ ಕೂಡ ಲಾಭ ಆಗ್ಬೋದು. ಯಾವ ಕಾಯಿಲೆಗಳಿಗೆ ಯಾವ್ಯಾವ ಒಂದು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸ್ಬೋದು ಅನ್ನೋದನ್ನು ಕೂಡ ಅವರು ನಮಗೆ ಪರಿಚಯ ಮಾಡಿಕೊಡ್ತಾರೆ. ಬನ್ನಿ, ವೆಲ್ಕಮ್. ನಮಸ್ಕಾರ ರೀ. ಇಲ್ಲಿ ಇವರು ಗಿಡಮೂಲಿಕೆಗಳನ್ನು ಕೊಡ್ತಾರಲ್ರಿ, ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಕೊಡುವಂಥ ಅವ್ರ ಮನೆಗೆ ಹುಡ್ಕೊಂಡು ಬಂದೀನಿ. ಅವ್ರು ಎಲ್ಲಿದ್ದಾರೆ ರೀ? ಅವ್ರ ಮನೆ ತೋರಿಸ್ತೀರಾ? ತೋರಿಸ್ತೀನಿ ಬರ್ರಿ. ಓಕೆ, ಬರ್ರಿ. ಇವ್ರಿ ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಪರಶುರಾಮ್ ಅಂತ ಹೇಳ್ರಿ. ಓಕೆ, ಇವ್ರ ಹೆಸರು ಪರಶುರಾಮ್ ಅಂತೇಳಿ. ಬರ್ರಿ, ಈಗ ಗಿಡಮೂಲಿಕೆಗಳನ್ನು ಕೊಡುವಂಥ ಅವರ ಮನೆ ಕಡೆಗೆ ಹೋಗ್ತಾ ಇದ್ದೇನೆ. ಅವ್ರ ಮನೆ ಮುಂಭಾಗದಲ್ಲಿಯೇ ದನ ಕರುಗಳನ್ನು ಸಾಕಿದ್ದಾರೆ ನೋಡ್ರಿ. ಇದ್ರ ಮೇಲೇ ಹೇಳ್ಬೋದು ಅವರು ದನ ಕರುಗಳ ಮೇಲೆ ಎಷ್ಟು ಪ್ರೇಮ ಇದೆ ಅಂತೇಳಿ. ಅವ್ರ ಮನೆಗೆ ಹೋಗೋಣ. ಅವ್ರ ಮನೆಗೆ ಇವರೇ ಕರ್ಕೊಂಡು ಹೋಗ್ತಾರೆ. ಅವ್ರ ಕುರಿತು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ ಇವರು ನಮ್ಮ ಬ್ರದರ್. ಅವ್ರ ಬಗ್ಗೆ ಒಂದು ಸ್ವಲ್ಪ ಏನಾರು ಹೇಳ್ರಿ. ಅವ್ರದ್ದು ಏನು ಹೇಳೋಕ್ಕಾಗಲ್ರಿ. ಸ್ವಲ್ಪ ದನಗಳಿಗೆ ಗಿಡಮೂಲಿಕೆ ಕೊಡ್ತಾರೆ. ತಾತನಾರ ಕಾಲಿಂದ ಕೊಡ್ತಾರ. ಮೊದ್ಲು ಅವ್ರ ತಾತನಾರು ಕೊಡ್ತಿದ್ರ, ಅವ್ರ ಅಜ್ಜರು ಕೊಡ್ತಿದ್ರ ಮೊದ್ಲು. ಈಗ ಅವರಪ್ಪನು ಕೊಡ್ತಿದ್ರ. ಈಗ ಅವರು ಕಲ್ತಿದಾರ, ಅವರು ಕೊಡ್ತಾರ. ಈಗ ಅವ್ರನ್ನ ಅವರೇ ಮುಂದರ್ಸ್ಕೊಂಡು ಹೋಗ್ತಿದಾರೆ ಈಗ. ಓಕೆ, ಅವ್ರನ್ನ ಪರಿಚಯ ಈಗ ಹೋಗೋಣ್ರಿ ಅವ್ರ ಮನೆ ಕಡೆಗೆ. ಊರಲ್ಲೇ ಇದಾರೆ ಅವ್ರು. ನಡ್ರಿ ಹೋಗೋಣ, ನಡ್ರಿ. ಓಕೆ, ಇವರ ನಮಸ್ಕಾರ. ನಮಸ್ಕಾರ ಹೇಳಿ. ಇವರ ಮೊಮ್ಮಗ ಇವರು. ಎಲ್ಲೈತೆ ಮನೆ? ಅಚ್ಚಕ್ಕ ಮನೆ ಮೇಲೆ ಇದೆ, ಗುಡಿತಲ್ಲ ಅಲ್ಲೇ. ಇನ್ನೊಬ್ರಿ ನಡ್ರಿ ಕುಂದ್ರಿ ನೀವು ಫಸ್ಟ್. ಬರೀ ಕೊಡ್ರಿ. ಫಸ್ಟ್ಗೆ ತಮ್ಮ ಪರಿಚಯ ಮಾಡಿಕೊಡ್ರಿ. ಇಲ್ಲ, ನಮ್ಮ ಹೆಸರು ನಾಗರಾಜ್ ಅಂತ. ಹೇಳ್ರಿ. ನಮ್ಮ ತಾತರ ಮೊದಲು ಯಾವಾಗ 1960 ನಡೆಸಂತ ಬಂದಿರೋದಿದೆ. ನಾವೀಗ 90ರಿಂದ ನಾವು ನಡೆಸ್ತಾ ಇದ್ವಿ. ನೀವು 3ನೇ ಪೀಳಿಗೆ ಇದೆ. ಹೌದು. ನಿಮ್ಮ ಅಜ್ಜರು ಕಲ್ತಾರ? ನಿಮ್ಮ ಅಜ್ಜರ ಆದ್ಮೇಲೆ ನಿಮ್ಮ ತಂದೆಯವರು ಆದ್ಮೇಲೆ ನೀವು ಕಲ್ತಿರ? ನಾವು ನಡೆಸ್ತಾ ಇದೀವಿ. ಇಂಥ ಆಧುನಿಕ ಯುಗದೊಳಗ ನೀವು ನಂಬಿದ್ರಿ ಅದೆಲ್ಲ ಗಿಡಮೂಲಿಕೆಗಳನ್ನ ಕೊಡಬೇಕು? ಫಸ್ಟಿಗೆ ನಂಬಿದ್ದಿಲ್ಲ. ಈಗೆಲ್ಲ ಮೂಢನಂಬಿಕೆ ಅಂದ್ರೆ ಎಲ್ಲ ಎಂತೆಂಥ ಡಾಕ್ಟರ್ ಅದ್ರ ಅಂತನಲ್ಲಿ ಏನ್ ಕಲಿ ಅದು ಬಿಡು, ನಾವು ಓದ್ತದೀವಲ್ಲ, ನಮ್ಗೆ ಇದನ್ನ ನಾವು ನೋಡೋಣ ಬಿಡು ಮುಂದೆ. ಇಲ್ಲ, ಕಲಿ ಮುಂದೆ ನಿನಗೆ ಹೆಲ್ಪ್ ಆಗುತ್ತೆ, ಇದರಿಂದ ನಾವು ಮಾಡ್ಕೊಂತ ಬಂದೀವಪ್ಪ. ನೀನು ವೃತ್ತಿ ಒಂದು ಇದ್ರೆ ನೀನು ಯಾವುದಕ್ಕೂ ಬೇಡ, ನೀನು ನಿನ್ನ ಕೈಲಾದ ನಮ್ಮನೆ ಸ್ವಂತ ದನಕ್ಕಾಗಲಿ ನೀನು ಕಲಿ ಅಂತೇಳಿ ಕಲಿಸಿದ್ರೆ ಆಯ್ತು ಅಂತೇಳಿ ಆದಷ್ಟು
ತಿಳ್ಕೊಂಡು ಪ್ರಯತ್ನ ಮಾಡಿ ಕಲ್ತ್ಕೊಂಡಿದ್ವಿ. ಅದು ನಾವು ಬರ್ತಾ ಮಾಡ್ತಾ ನನಗೆ ಗೊತ್ತಾಯ್ತು, ಬದಲಾವಣೆ ಆಯ್ತು ಅದ್ರ ಬಗ್ಗೆ ಗೊತ್ತಾಯ್ತು, ಇದರಿಂದ ಹೆಲ್ಪ್ ಐತೆ ಅಂತ. ಆಗ್ಲಿಂದ ಬರ್ತಾ ನಮ್ಮೂರಾಗ ನಾನು ನಮ್ಮೂರು ದನಗಳೆಲ್ಲ ನೋಡ್ತಾ ಇದ್ದೀನಿ. ಹತ್ತತ್ರ ಕಂಪ್ಲಿ, ಹೊಸಪೇಟೆ, ಸೊಂಡೂರು, ಇತ್ತಾಗ ಚೋರ್ನೂರು ಎಲ್ಲ ಸೈಡ್ ಹೋಗಿ ಬಂದೀನಿ. ಪ್ರತಿಯೊಂದು ಕಡೆ ವಿಸಿಟ್ ಕೊಟ್ಟು ಬಂದೀನಿ. ನಾನು ಕೈಲಾದಷ್ಟು ಮಾಡಿ ಬಂದೀನಿ. ಈಗ ಬಾಯಿಲ್ದವು ಕೇಳಲ್ಲ, ಅದ್ರ ಗುಣ ನೋಡಿ ಇದ್ರದ ಅನುಸಾರ ಕಂಡುಹಿಡಿಬೇಕು. ಅನುಭವಗಳಿಂದ ನಮ್ಮ ತಾತರು ಏನು ತೋರಿಸ್ಕೊಟ್ರೆ ಅದನ್ನು ನಾನು ಕಲ್ತ್ಕೊಂಬಂದೆ. ಇದು ದನ ಯಾವ ಥರದಾಗ ಯಾವ ಥರ ಇದಕ್ಕೊಂದು ಔಷಧಿ ಕೊಡಬೇಕು. ಇದು ಚೆನ್ನಾಗಿರೋಂಥ ದನಕ್ಕೂ ಔಷಧಿ ಐತಿ, ಎನರ್ಜಿ ಅಂಥದ್ದು ಇದೆ. ಈಗ ನಾರ್ಮಲ್ ಜ್ವರ ಅಂದ್ರೇ ಒಂದು ಅದೂ ಇದೆ. ಆ ಥರ ನ್ಯಾಚುರಲ್ ಆಗಿ ನೋಡ್ಕೊಂತ ಬಂದು ನಾವು ಅದನ್ನ ಎಲ್ಲ ದನಕರುಗಳಿಗೆ ಯಾವುದೇ ಕಾಯಿಲೆ ಬರಲಿ ಎಲ್ಲ ಕಾಯಿಲೆಗಳಿಗೆ ಔಷಧಿ ಕೊಡ್ತೀವಿ. ಆಡು ಮೇಕೆ ಅದೇ ಇರಲಿ, ಮೂಕ ಪ್ರಾಣಿ ಅದೇ ಇರಲಿ ನೋಡ್ತೀವಿ. ಈ ಔಷಧಿಗಳನ್ನು ಕೊಡ್ತೀರಾ ಅಂತ ಹೇಳಿದ್ರಿ. ಈಗ ಔಷಧಿಗಳನ್ನೇನು ಮನೆಯಲ್ಲಿ ಇಟ್ಟಿರ್ತೀರ ಅಥವಾ ಏನು ಯಾವ ಥರ ಹೆಂಗೆ? ನಾವು ಫ್ರೀ ಇದ್ರೂ ವಾರ ಮುಂಚೆಗೆ ತಂದು ಇಟ್ಕೊಂಡಿರ್ತೀವಿ. ಇಲ್ಲ ಅಂದ್ರೆ ನಾವು ನಮಗೆ ಬೇರೆ ಕೆಲಸ ಇತ್ತಂದ್ರೆ ಅವಾಗಿಂದ ಅವಾಗೆ ನೋಡಿದ್ರೆ 1 ಅವರಾಗ ತಗೊಂಬಂದು ರೆಡಿ ಮಾಡಿ ಕೊಡ್ತೀವಿ. ಈಗ ಮನುಷ್ಯರಿಗೆ ಕಾಯಿಲೆಗಳು ಬಂತಪ್ಪ ಅಂದ್ರೆ ಪ್ಯಾರಾಸಿಟಮಲ್, ಗುಳಿಗೆ, ಇನ್ನೊಂದು ಅಂತೇಳಿ ಅವುಗಳನ್ನೆಲ್ಲ ನಮ್ಮ ಈ ಮೆಡಿಕಲ್ ಶಾಪ್ನಲ್ಲಿ ಸಿಗ್ತಾವೆ. ಬಟ್ ನಿಮ್ಮ ಮೆಡಿಸಿನ್ ಹೆಂಗೆ ಸಿಗ್ತಾವೆ? ನಮ್ದೇನಿಲ್ಲ, ನಮ್ಮ ಮೆಡಿಸಿನ್ ಅಂದ್ರೆ ಒಂದು ಗಿಡಮೂಲಿಕೆ ಅಂದ್ರೆ ನಮ್ಮಲ್ಲಿ ಕಾಡಲ್ಲಿ ಇದೆ, ಕಾಡಲ್ಲಿ ಇದೆ. ಅದು ತಗೊಂಬಂದು ಔಷಧ ಅಂತೇಳಿ ತಗೊಂಬಂದು ಇದಕ್ಕೆ ಕಾಯಿಲೆಗೆ ಇದೇ ಔಷಧ ಗುಣ ಆಗುತ್ತೆ ಅಂತೇಳಿ ತಗೊಂಬಂದು ನಾವು ಅದೇನು ಸಣ್ಣಗೆ ರುಬ್ಬಿ ಅದಕ್ಕಾಗಿ ಹಾಕಂತ ಮೆಡಿಸಿನ್ ಹಾಕಿ ನಾವು ಅದಕ್ಕೆ 2 ಟೈಮ್ 3 ಟೈಮ್ ಹಾಕಿದ್ರೆ ಅದು ಕ್ಲಿಯರ್ ಆಗ್ಬೇಕು. ಆ ಥರ ಒಂದು ವಿದ್ಯೆ ಕಲ್ತೀವಿ. ಇದೆಲ್ಲ ಗಿಡಮೂಲಿಕೆಗಳು ಇವೆಲ್ಲ ನೀವು ಕೊಡೋದು. ಯಾವುದೇ ರೀತಿ ಈ ಮೆಡಿಕಲ್ ಶಾಪಿಂದ ಏನೋ ಔಷಧಿಗಳನ್ನು ತರಲ್ಲ. ಇವತ್ತಿಗೆ ತರಲ್ಲ, ನಾವು ತರದೇ ನಮ್ಮ ಸ್ವಂತಲಿಂದನೇ ಮಾಡ್ತಾ ಇರೋದು. ಅಲ್ಲ, ನಿಜವಾಗ್ಲೂ ನಿಮ್ಮಂತರ ಸಿಕ್ಕಿದ ನಮ್ಮ ಪುಣ್ಯ ನಮ್ದು. ಯಾಕಂದ್ರೆ ದನಕರುಗಳಿಗೆ ಅವು ಬಾಯಿ ಇರಲ್ಲ, ಬಟ್ ಅದನ್ನ ನೀವು ಗಮನಿಸ್ತೀರಿ. ಅದಕ್ಕೆ ಏನು ಕಾಯಿಲೆ ಬಂದಿರೋದನ್ನ ಎಲ್ಲ ಹೇಳ್ತೀವಿ. ಹೊರಗಿಂದ ನೋಡ್ತೀವಿ, ಒಳಗಿಂದನೂ ನೋಡ್ತೀವಿ. ಒಳಗಿನ ಸಮಸ್ಯೆ ಆದ್ರೆ ಹೊಟ್ಟೆ ಮನಸ್ಸು ಅದು ಯಾವ ಥರ ದನ ಹೇಗೆ ನಿಂತ್ಕೊಳ್ಳುತ್ತೆ, ಯಾವ ಥರ ಅದು ಏನು ತಿನ್ನಲ್ಲ ಮೇವು, ಅದನ್ನೆಲ್ಲ ನೋಡ್ತೀವಿ. ಕಣ್ಣು, ಮೂಗು, ಬಾಯಿ ಎಲ್ಲನೂ ನೋಡ್ತೀವಿ. ಅದ್ರ ಮೇಲೆ ಕಂಡುಹಿಡಿತೀರಿ. ಅದ್ರ ಮೇಲೆ ಕಂಡುಹಿಡಿತೀವಿ, ಅದು ಗುಣನ ಕಂಡುಹಿಡಿತೀವಿ. ನಾವೀಗ ಕಲ್ತು 22 ವರ್ಷ ನಮ್ಮ ಸರ್ವಿಸ್. ಅದು ನಾನು ಕಲ್ತು ನಾನು 16 ವರ್ಷದಾಗೆ ಕಲ್ತ್ಕೊಂತ ಬಂದಿರೋದು. ಇದು ವಿಶೇಷ ಇದು, ಭಾಳ ಪುಣ್ಯ ನಿಮ್ದು. ನಾವು ಈಗ ಕಲ್ತು 22 ವರ್ಷ ಸರಿ ರನ್ನಿಂಗ್ ನಾವು ಕಲ್ತಿರೋದು. ಈಗಲೂ ನಡೆಸೋದು. ಮುಂದೆ ನಾವು ಇಂತ ಕಲ್ತೀವಿ, ಮುಂದೆ ಕಲಿತಾರಲ್ಲ ಗೊತ್ತಿಲ್ಲ ಎಂದು ನಡೆಸಿ. ಈಗ ನಿಮ್ಮ ತಂದೆಯವರಿಂದ ಕಲ್ತಿದ್ದು ಹೌದಲ್ಲ? ನಮ್ಮ ತಂದೆಯವರು ಅವ್ರು ಹೆಂಗೆ ಕಲಿಸಿದ್ರು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ರಿ ನಮಗೆ. ನಮಗೆ ಜಾಸ್ತಿ ಫಸ್ಟ್ ಮುಂದೆ ಗೊತ್ತಾಗಿದ್ದು ನಮ್ಮ ತಾತರ ಕಡೆಯಿಂದ. ನಮ್ಮ ತಂದೆಯರ ಸ್ವಲ್ಪ ಕಮ್ಮಿ, ಅದ್ರ ಬಗ್ಗೆ ಕಮ್ಮಿ ಸ್ವಭಾವ ಇತ್ತು. ಅದ್ರ ನಮ್ಮ ತಾತರಿಂದ ನಾನೇ ಜಾಸ್ತಿ ಉತ್ಸಾಹ ತಗೊಂಡೆ ಕಲಿಬೇಕಂತ. ಆಮೇಲೆ ತಂದೆಯವ್ರು ಕಲ್ತ್ರೂ ಅವ್ರಿದ್ರು ಅವ್ರು ನಮ್ಮ ತಾತರಿಗೆ ನಾವು ತಂದೆಯವ್ರು ಅದರ ಕರ್ಕೊಂಡು ಹೋಗೋರು. ಯಾವುದೇ ಒಬ್ಬರು ಹಿರಿಯರು ಬಂದ್ರು ಕೇಳ್ತಿದ್ರು, ಹಿಂಗಾಗೈತೆ ಬರ್ರಿ ಅಂದ್ರೆ. ನಮ್ಮ ಅಪ್ಪರಿಗೆ ಬಂದ್ರೆ ಇಲ್ಲ ನಮ್ಮ ತಂದೆಯವ್ರ ಕರ್ಕೊಂಡು ಹೋಗಂದ್ರು. ನಮ್ಮ ತಾತರದ್ದು ಎಲ್ಲ ನೋಡ್ತಿದ್ರು. ಹಿಂಗಾದ್ರೆ ಆಗಲ್ಲ ಅಂತೇಳಿ ನಮ್ಮ ಹುಡುಗ ಕಲಿಸ್ಬೇಕಿದು, ರೂಢಿ ಮಾಡ್ಬೇಕಿದು, ನಾವೇ ಎಲ್ಲದಕ್ಕೂ ಹೋಗೋಕ್ಕಾಗಲ್ಲ ಅಂತೇಳಿ ನನ್ನ ಕರೆದು ಇದು ಥರ ಕಲಿ, ಈ ಥರ ನೋಡೋಣ ಹೇಳಿ. ನಾನು ಪ್ರೈಮರಿ ಸ್ಕೂಲಾಗ ಓದ್ತಿದ್ದೆ, 7ನೇ ಕ್ಲಾಸ್ ಓದ್ತಿದ್ದೆ. ಅವಾಗಲೇ ಹೇಳಿದ್ರು ಕಲಿಯೋ, ನೀನು ಚೆನ್ನಾಗಿ ಮುಂದೆ ಒಂದು ಇದಾಕತ್ತಿ ನಾವು ನಮ್ಮನೆ ದನಕ್ಕಂದ್ರೆ. ನನಗೆ ಹೇಳಿದ್ರು, ನಾನು ಇನ್ನು ಮುಂದೆ ನೋಡೋಣ, ಅದನ್ನೆಲ್ಲಿ ಕಲಿತೆ ನಾವು ಮುಂದೆ. ಈಗಿನ ಕಾಲಕ್ಕೆ ನಾವು ಇದಂಥ ಡಾಕ್ಟ್ರ್ ಅದರ ನಾವು ಕಲಿಯೋಕ್ಕಾಗಲ್ಲ, ಕಲ್ತ್ರ ನೀವು ಇದ್ರಲ್ಲಿ ಇನ್ನ ಅಂತೇಳಿ ಅಂತ ಲೇಜಿ ಮಾಡಿದೆ. ಆದ್ರೂ ಹಂಗಂದನು ಅವ್ರು ಹೇಳ್ದಂಗೆ ಕೇಳ್ಕೊಂತ ಬಂದು ಅದನ್ನೇ ಮುಂದುವರ್ಸ್ಕೊಂಡು ನಾನು ಬಂದೆ. ಅವ್ರು ಹೇಳ್ದಂತೆಯೇ ನಡ್ಸ್ಕೊಂತ ಬಂದೆ. ನನಗೆ ಗೊತ್ತಾಯ್ತು ಅದು ಮಾಡ್ತಾ ಇದಕ್ಕೊಂದು ಬೆಲೆ ಐತೆ. ಈ ವಿದ್ಯಾಭ್ಯಾಸ ಮಾಡಿದ್ದೆ ನೀವು ಓದಿದ್ದೇನು? ನಾವು ಸೊಂಡೂರಾಗ ನಾವು 9th ಮುಗಿಸಿದ್ವಿ. 9th ವರೆಗೆ ಅಷ್ಟೇ ಮುಗಿಸಿದ್ವಿ. ಇದೇ ಮನೆಗಳ ಹೊಲ್ದ ನಮ್ಗೆ ಜಾಸ್ತಿ ವಯಸ್ಸಾಗಿ ಜಾಸ್ತಿ. ಅಪ್ಪ ಅಮ್ಮಗೆ ಹೆಲ್ಪ್ ಮಾಡೋ. ನಮ್ಮ ಮನೆಗೆ 4 ಓದಾರ, ಎಲ್ಲರೂ ಓದಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಅವ್ರಿದ್ದರು ಓದ್ಲೆ ನಾನು ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ಕೊಂತ ಅವ್ರಿದ್ದರು ತಂಗಿ ಅಣ್ಣ ಎಲ್ಲರೂ ಓದ್ಲು ಅಂತೇಳಿ ನಾನು ವ್ಯವಸಾಯ ನಿಂತ್ಕೊಂಡು ವ್ಯವಸಾಯ ಮಾಡ್ಕೊಂಡು. ಜೊತೆಗೆ ಇದು ಒಂದು ಸೇವೆ, ದನಕರುಗಳಿಗೆ ಯಾವ್ದಾರ ಕಾಯಿಲೆ ಬಂತಂದ್ರೆ ಔಷಧಿ ಕೊಡೋದು ಸೇವೆ. ಆಮೇಲೆ ನಾನು ಸ್ವಂತ ಒಂದು ಕೈ ಕೆಲಸ ಕಲ್ತ್ಕೊಂಡು ನಾನು 2 ಮುಂದುವರ್ಸ್ಕೊಂಡು ಹೊಂಟಿರಿ. ಓಕೆ. ಈಗ ಮತ್ತು ಬೇರೆಯವ್ರು ಯಾರ ದನಕರುಗಳಿಗೆ ಏನಾರು ಕಾಯಿಲೆ ಬಂತು ಅಂತಂದ್ರೆ ಅವ್ರಿಗೆ ಈಗ ಬೇರೆ ದೂರ ಊರವ್ರು ಇರ್ತಾರೆ, ಅವರು ಫೋನ್ ಅವ್ರಿಗೆಲ್ಲ ಹೆಂಗೆ ಇದು ಮಾಡ್ತಾರೆ? ಅವರು ಫೋನ್ನಾಗ ಯಾವ ಥರ ನನಗೆ ಕೇಳಿದಕ್ಕೆ ಅವ್ರು ಮಾಹಿತಿ ಕೊಟ್ಟರೆ ಅದಕ್ಕೆ ಇಂಥದ್ದೇ ತಕ್ಕಾಗಿ ಆ ಮೆಡಿಸಿನ್ ಮಾಡಿ ಕಳಿಸ್ಕೊಡ್ತೀವಿ. ನೀವು ರೆಡಿ ಮಾಡಿ ಕೊಡ್ತೀರಿ? ನಾವೇ ರೆಡಿ ಮಾಡಿ, ಸ್ವಂತ ನಾವೇ ರೆಡಿ ಮಾಡಿ ಕಳಿಸ್ತೀವಿ. ಹೆಂಗೆ ಕಳಿಸ್ತೀರಿ ಅದನ್ನು?
ಅದು ನಾವು ಮುಖಾಂತರ ಇಲ್ಲಿಂದ ಊರ ಯಾರೋ ಬಂದ್ರೆ ಅವ್ರಿಗೆ ಕಳಿಸ್ತೀವಿ, ಇಲ್ಲದ್ರೆ ಪೋಸ್ಟ್ ಮುಖಾಂತರ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀರಿ. ಹೌದು. ಓಕೆ. ಈಗ ಸದ್ಯಕ್ಕೆ ಈಗ ಗಿಡಮೂಲಿಕೆಗಳನ್ನು ನಮಗೂ ಕೂಡ ತೋರಿಸ್ತೀರಿ? ತೋರಿಸಿ. ನಾಳೆ ಬೆಳಗ್ಗೆ ನೀವು ಎಲ್ಲಿದ್ರೆ ನಮ್ಮ ಕಾಡಲ್ಲಿ ಎಲ್ಲ ವಿಸಿಟಿಂಗ್ ನಾವೇನಿದ್ರೆ ಪ್ರತಿಯೊಂದು ಇದೇ ಇಂಥದಕ್ಕಂತ ನಮ್ಮ ಕೈಲಿ ಪ್ರತಿಯೊಂದು ತೋರಿಸಿ, ಅದೇನು ಡೌಟ್ ಇಲ್ಲ. ಯಾಕಂದ್ರೆ ಇದು ಸಣ್ಣ ವಿಷಯ ಅಲ್ಲ, ಅದು ಪ್ರತಿ ಪರಿಸರದಾಗ ಬೆಳೆದಿರೋದ ನಾವು ಉಪಯೋಗಿಸೋದು ಗೊತ್ತಿಲ್ಲ, ಅದು ಗೊತ್ತಿದ್ದರಿಗೆ ಗೊತ್ತದು. ಅದನ್ನ ಕುಡ್ಗಾಡ್ನಾಗ ಇರ್ತತೆ. ಇದೆ ಒಳ್ಳೆ ಗಿಡ ಔಷಧಿ ಇದೆ ನಮ್ಮ ಕಡೆ. ಅದು ಮಾತ್ರ ಎಲ್ಲವೂ ಇಲ್ಲೇ ಸಿಗ್ತಾವೆ, ಎಲ್ಲ ಸಿಗುತ್ತೆ. ನೀವೇನು ಗಂದಿಗೆ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲ ಎಲ್ಲ ನಮ್ಮಲ್ಲೇ ಸಿಗುತ್ತೆ. ಅದನ್ನ ನಾವು ಬಳಸ್ಕೊಂಬೋದು ಗೊತ್ತಲ್ಲ, ಅದ್ರ ಉಪಯೋಗನೂ ಹೇಳ್ತಾರೆ. ಉಪಯೋಗ ನಾವು ಹೇಳ್ತೀವಿ. ಆ ಗಿಡಮೂಲಿಕೆಗಳ ಹೆಸರು ಹೆಸರು ಹೇಳ್ತೀವಿ. ಈ ಗಿಡ ಇದಕ್ಕೆ ಬರುತ್ತೆ, ಈ ಗಿಡ ಇಂಥ ಕಾಯಿಲೆಗೆ, ಈ ಗಿಡ ಇಂಥ ಅಂತ ಹೇಳ್ತೀವಿ. ಓಕೆ. ಅದನ್ನ ಯಾರೇ ಅದನ್ನ ಹೋಗಣ್ರಿ ಹೋಗಿ ಅದನ್ನ ಏನೈತೆ ತಿಳಿಸ್ಕೊಡ್ತೀವಿ. ಈಗ ಒಂದು ಎತ್ತು ಏನಾದರೂ ಜಾಸ್ತಿ ಏನಾರ ಮೈದು ಬಿಟ್ಟತ್ತಂದ್ರೆ, ಅದು ಹೊಟ್ಟೆ ಜಾಸ್ತಿ ಫುಲ್ ಉಬ್ಬಿ ಬಿಟ್ಟತ್ತಂದ್ರೆ, ಎಮರ್ಜೆನ್ಸಿ ಏನು ಮಾಡ್ಬೇಕಂದ್ರೆ, ಒಂದು ಬಾಯಲ್ಲಿ ನಮ್ಲಾಗ್ತಾ ಇಲ್ಲ ಅಂದರೆ, ಅದು ಡೈಜೆಷನ್ ಆಗಿಲ್ಲ ಅಂದರೆ, ಅದಕ್ಕೊಂದು ನಾವೊಂದು ಕೆಬ್ಬಣ ಅಂತ ವಸ್ತು ತಗೊಂಡು ಬಾಯಲ್ಲಿ ಇಟ್ಟು ನಮ್ಲಾಕಿದ್ರೆ ಅವಾಗ ಅದು ಡೈಜೆಷನ್ ಸ್ವಲ್ಪ ಆದಷ್ಟು 40% ಕ್ಲಿಯರ್ ಆಗುತ್ತೆ. ಈಗ ಎಕ್ಸೆಂಡ್ಲೆ ತಂದು ಏನೋ ಒಂದು ಮೆಡಿಸಿನ್ ಹಾಕಿದ್ರೆ ಕ್ಲಿಯರ್ ಆಗಲ್ಲ. ಆ ಮೂಮೆಂಟಿಗೆ ಅದು ಬಾಯಲ್ಲಿ ಒಂದು ಹುಡುಗಲು ನಾವು ಯೂಸ್ ಮಾಡೋಂಥದ್ದು ಏನೇ ಒಂದು ಬಾಯಲ್ಲಿ ಇಟ್ಟು ಅದು ನಮ್ಲಾಕಿದ್ರೆ ಅದು ಜೀರ್ಣಕ್ರಿಯೆ ಅದು ತಕ್ಷಣ ರಿಕವರ್ ಆಗುತ್ತೆ. ಈಗ ಈಗ ಊರಿಂದ ಫೋನ್ ಬರುತ್ತೆ, ಹಿಂಗಾಗಿದೆ, ನಮ್ಮ ಹೊಸ ಎತ್ತು ತಂದುಬಿಟ್ಟಿವಿ, ಎತ್ತು ಇದ್ದಕ್ಕಿದ್ದಂಗೆ ಸುಸ್ತಾಗ್ಬಿಡುತ್ತೆ, ಮಕ್ಕಂಬಿಡುತ್ತೆ, ಎದ್ದೇಳವಲ್ತು ಅಂದಾಗ ಅದು ಏನಾಗೈತೆ ಏನಿಲ್ಲ, ಯಾವಾಗಲಿಂದ ಯಾವ ಥರ ಯಾವ ಮೈದಿತ್ತು, ಎಷ್ಟು ಗಂಟೆಗೆ ಏನನ್ನು ಸಗಣಿ ಹಾಕಿತ್ತು, ಉಚ್ಚೈದೈತಿಲ್ಲ ಅದೆಲ್ಲ ಕೇಳಿ ಯಾವ ಥರ ಎತ್ತು ಮೈದಿತ್ತು ಇಲ್ಲ ಅದಕ್ಕೆ ಯಾವ ಥರ ಮಾಡಬೇಕು ಅಂತ ಒಂದು ಉದಾಹರಣೆ. ನಿಮ್ಮ ಹತ್ರ ಏನಿದೆ, ಅಲ್ಲಿ ನಿಮ್ಮ ಮನೇಲಿ ಏನಿದೆ, ಅದಕ್ಕೆ ಅನುಕೂಲ ಆಗಂತ ಇದನ್ನ ಹಾಕಿ ಅದಕ್ಕೊಂದು ಹೆಲ್ಪ್ ಆಗಂಥದ್ದು ಹೇಳ್ತೀವಿ. ಇಲ್ಲ ಅದು ಏನು ಮಾಡಿದ್ರೆ ಆಗ್ತಾ ಇಲ್ಲ ಅಂದರೆ ನೀವೇ ಬನ್ನಿ ಅಂದ್ರೆ 1 ತಾಸು ಇಲ್ಲ 2 ತಾಸು ಆಗುತ್ತಂದ್ರೆ ಬರ್ರಿ ಅಂದ್ರೆ ಹೋಗಿ ಕಂಡು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ನೋಡ್ಕೊಂಡು ಅದಕ್ಕೆ ಏನು ಮಾಡ್ಬೇಕು ಅದಕ್ಕೊಂದು ಔಷಧಿ ವಿಸ್ತರಣೆ ಮಾಡಿ ಬರ್ತೀವಿ. ಈಗ ಅದೇ ಗಿಡಮೂಲಿಕೆ ನಾವೇನು ತಂದಾಗಿರ್ತೀವಿ ಅದು ನಮ್ಮ ಹತ್ರನೇ ಸಿಗುತ್ತೆ, ನಮ್ಮ ಅಡಿಯಲ್ಲಿ ಕಾಡಲ್ಲೇ ಸಿಗುತ್ತೆ. ಅದರಲ್ಲಿ ಏನು ಬೇರೆ ಮೆಡಿಕಲ್ ಥರ ಅಂಥದ್ದೇನಲ್ಲ. ನಿಮ್ಮ ಎದುರಿಗೆ ನೀವು ನಾಳೆ ಬರ್ರಿ, ಯಾವುದಕ್ಕೆ ಏನಂತ ಇದೇ ಗಿಡಮೂಲಿಕೆ ತೋರಿಸ್ತೀನಿ. ನಾಳೆ ತೋರಿಸ್ತೀವಿ. ಒಂದೊಂದು ಔಷಧಕ್ಕೆ ಒಂದೊಂದು ಇದೆ, ಒಂದೊಂದು ಕಾಯಿಲೆಗೆ ಒಂದೊಂದು ಔಷಧಿ ಇದೆ. ಒಟ್ಟು ಎಷ್ಟು ಗಿಡಮೂಲಿಕೆಗಳನ್ನು ಕಲ್ತೀರಿ ನೀವು? ನಾವು ಸುಮಾರು ಅದು ಎಷ್ಟೇ ಅಂದ್ರೆ ನಮ್ಗೆ ಇದೇ ಕಾರಣಕ್ಕಿಂದ ಸುಮಾರು ಒಂದು 20-21 ಗಿಡನೂ ಐತೆ. 20-21 ಗಿಡಮೂಲಿಕೆಗಳನ್ನು ಇದೆ ಅಂತ ನಮಗೆ ಯಾವ್ದಾದ್ರು ನಮ್ಮ ಕೈಲಾಗಂಥದನ್ನ ನಾವು ಸ್ವಂತ ಬಳಸ್ತಾ ಇದ್ವಿ. ಇನ್ನೊಂದು ಗಿಡಮೂಲಿಕೆಗಳನ್ನು ತರೋದೊಂದು ಪದ್ಧತಿ ಅಂತಲ್ಲ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ರಿ. ಈಗ ಇದೇ ಟೈಮ್ ಅಂತ ಇರುತ್ತಾ, ಅದೇ ಪೂಜೆ ಮಾಡಿ ತರಬೇಕು ಅದೆಲ್ಲ? ನಾವು ಅಮಾವಾಸ್ಯೆ ಹುಣ್ಣಿಮೆ ಯಾವ್ದೆಲ್ಲ ಹಾಕಿಡಲ್ಲ. ಅದು ಏನಂದ್ರೆ ಆಗಿಂದ ತಕ್ಷಣ ಅದು ಕಾಯಿಲೆ ಯಾವ್ದು ಕೇಳಿ ಬರಲ್ಲ, ಅದಕ್ಕೆ ಅವಾಗಿಂದ ತಂದು ಅವಾಗಿಂದ ಹಾಕೋದೇ ನಮ್ಮ ಕೆಲಸ. ಅದನ್ನ ಬಂದು ಟೈಮ್ ಇವತ್ತು ಸಂಡೇ, ಇವತ್ತು ಸೋಮವಾರ, ಮಂಗಳವಾರ, ಇವು ಯಾವ ವಾರನೂ ಲೆಕ್ಕಿಟ್ಟು ನಾವು ಯಾವತ್ತಿಗೆ ಕೆಲವರು ಮಾಡಿದ್ರು. ಇವತ್ತು ಸಂಡೇ ಹಾಕಿದ್ರೆ ಆಯ್ತವ್ರ ವಾರದಿನ ಭಾನುವಾರ ಹಾಕ್ಬೇಕು, ಇಲ್ಲಾಂದ್ರೆ ನಾವು ಅರಿಯಲ್ಲ, ಅದು ಹತ್ತಲ್ಲ ಅಂತ ಹೇಳ್ತಾರೆ. ನಾವು ಯಾವತ್ತು ನಮ್ಮ ತಾತರ ಕಾಲದಿಂದ ನಡೆಸಲ್ಲ. ಈಗ ನಾವು ಜ್ವರ ಬಂದ್ರಂದ್ರೆ ನಾವು ಇವತ್ತು ಡಾಕ್ಟರ್ ತೋರಿಸಿದ್ರೆ ಆರಾಮಾಗಲ್ಲ, ನಾಳೆ ತೋರಿಸ್ಕೊಂಬಂದು ಆಗತ್ತೆ, ಸಾಧ್ಯವಿಲ್ಲಲ್ಲ. ಅವತ್ತಿಂದಕ್ಕೆ ಅವತ್ತು ಯಾವಾಗೇನಾಗಿರಲ್ಲ, ಅದಕ್ಕೂ ನಾವು ಅವತ್ತಿಂದ ಮಾತ್ರ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಕೊಟ್ಬಿಡ್ತೀವಿ. ಟೈಮೇ ಇಲ್ಲ. ಈಗೇನ ಬಂದ್ರೆ ಈಗ ಹೋಗಿ ತಗೊಂಬರ್ತೀವಿ. 12 ಗಂಟೆ ರಾತ್ರಿ 12 ಗಂಟೆಗೂ ಬಂದು ಫೋನ್ ಮಾಡ್ತಾರೆ, ಮನೆಗೆ ಬಂದು ಎಬ್ಬಿಸ್ತಾರೆ. ಹೌದಲ್ರಿ? 12 ಗಂಟೆಗೂ ಹೋಗಿ ನಾವು ನೋಡಿ ಅಷ್ಟೊತ್ತಿನಾಗ ಹೋಗಿ ತಗೊಂಬರ್ತೀವಿ. ತಾವಾಗೂ ರೆಡಿ ಮಾಡಿ ಬ್ಯಾಟ್ರಿ ಹಾಕಿ ಹೋಗಿ ಹುಡ್ಕೊಂಡು ತಗೊಂಬಂದು ರೆಡಿ ಮಾಡ್ತಾರೆ. ರಾತ್ರಿ 12 ಗಂಟೆಗೆ ಬಂದು ಎಂತೆಂಥದ್ದಾನೆ ಹಿಂಗೆ 4 ಕಾಲು ಮ್ಯಾಲೆ ಮಾಡಿದ್ರು ಅದನ್ನ ನಾವು ಅದನ್ನ ಔಷಧಿ ತಂದು ಹಾಕಿ ಆ ಎತ್ತನ್ನ ಸರಿ ಮಾಡಿಸಿ ಉಳಿಸಿ. ಈಗ ಯಾವುದೇ ಅಂತ ಪ್ರತಿಯೊಂದು ಒಳ್ಳೆ ಫುಲ್ ದೊಡ್ಡ ಅಂತ ಜಡ್ ಅದೇ ಜಾಸ್ತಿ ಜ್ವರ ಆದ್ರೆ ಅದು ಇನ್ನೇನು ಸಾಯುತ್ತೆ ಅನ್ನೋ ಇನ್ನೂ 1 ಅವರ್ ಇರ್ತತೆ ಅನ್ನೋದು ಕೂಡ ಅಂಥದನ್ನು ನಾವು ಬದುಕಿಸಿ. ಅದು ಮೀರೈತೆ ಇದು ಬದುಕಲ್ಲ ಅಂದ್ರೂ ಕೂಡ ಅದನ್ನ ಬದುಕಿಸಿ. ಸಾಯುವಂತ ಎತ್ತುಗಳನ್ನು ಬದುಕಿಸಿ. ಅದೇ ನಿಮ್ಮ ಪುಣ್ಯ. ಅದು ನಮ್ಗೆ ಅದೇ ನಮ್ಮ ತಾತರು ಅಪ್ಪರ ಕಡೆಯಿಂದ ನಮಗೆ ಅದೇ ಒಂದು ಒಳ್ಳೇದು ಸಿಕ್ಕ. ಅವರಿಂದ ನಮಗೆ ಒಳ್ಳೇದು ಚೆನ್ನಾಗಿರಪ್ಪ ಅಂದ್ರೆ ಸಾಕು. ಅವ್ರ ಆಶೀರ್ವಾದ ನಮಗೆ ದೊಡ್ಡ. ಬಾಗಿಲದ್ದು ಒಂದು ಪ್ರಾಣಿಗಳನ್ನು ನಾವು ಉಳಿಸಿದ್ವಿ, ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ವಿ, ಸಾಕು ನಮ್ಗೆ ಅದೇ ಅಷ್ಟೇ ಒಂದು ತೃಪ್ತಿ. ನಮ್ಮೂರಲ್ಲಿ ಯಾರೇ ಕೇಳ್ರಿ ನಮ್ಮ ಬಗ್ಗೆ ಮಾಡ್ತೀವಿ ಇಲ್ಲ ಅಂತ ಗೊತ್ತಿತ್ತು. ನಾವು ನಿನ್ನೆ ಮೊನ್ನೆ ಕಲ್ತಿಲ್ಲ,
ಅಲ್ಲ ಇಂಥ ವಿದ್ಯೆ ಕಲ್ತಿದ್ದು ಇದು ಅಪರೂಪದ ವಿದ್ಯೆಗಳು. ಯಾಕಂದ್ರ ಈಗ ನಿಮ್ಮ ಅಜ್ಜಾರು ಕಲ್ತು ನಿಮ್ಮ ಅಜ್ಜರಿಂದ ನಾವು ಹೋಗ್ಬಿಟ್ಟಿತ್ತಪ್ಪ ಅಂದ್ರ ಈ ವಿದ್ಯೆ ಮುಂದುವರಿತಿರ್ಲಿಲ್ಲ. ಅವರಿಂದ ನಿಮ್ ಅವ್ರ ಮಗ ಕಲ್ತರು, ಅವರಿಂದ ಈಗ ನಿಮ್ಮ ತಂದೆಯವರಿಂದ ನೀವು ಕಲ್ತಿರಿ. ನಡೆಸಿ ಬಂದಿವಿ ನಮ್ಮ ಮನೆತನಗ ನಾವು ಬೆಳೆಸಿ ಬಂದಿವಿ, ಉಳಿಸಿ ಬಂದಿವಿ. ನಮ್ಮ ಊರಲ್ಲಿ ಇವತ್ತಿಗೆ ಯಾರೇ ಆದ್ರೂ ಕರೀತಾರೆ. ಫೋನ್ ಮಾಡಿ ಇವತ್ತಿಗೆ ಫೋನ್ ಮಾಡಿ ಕರೀತಾರೆ. ಹತ್ರದ್ರ ಎಲ್ಲರೂ ಮನೆಗೆ ಬಂದು ಭೇಟಿ ಆಗ್ತಾರೆ. ನಾಗರಾಜ್ ಅವರ ಒಳ್ಳೆ ಕೆಲಸ ಇದು. ಈ ಕೆಲಸ ಮುಂದುವರೆಸ್ರಿ. ನಾಳೆ ನೇರವಾಗಿ ಬೆಟ್ಟಕ್ಕೆ ಕಾಡಲ್ಲಿ ಹೋಗಿ ಔಷಧಿಗಳನ್ನ ನೋಡ್ಕೊಂಬರೋಣ. ಓಕೆ, ನಮಸ್ಕಾರ. ಓಕೆ ವೀಕ್ಷಕರೇ, ಈ ಎಲ್ಲ ಏನು ಮಾಹಿತಿ ಪಡ್ಕೊಂಡ್ರಿ, ಈ ದನಕರುಗಳಿಗೆ ಯಾವುದೇ ಕಾಯಿಲೆಗಳು ಬರಲಿ ಆ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಕಾಡಲ್ಲಿ ಬೆಳಗ್ಗೆ ಹೋಗೋಣ ಅಂತ ಹೇಳ್ಯಾರ. ಆ ಒಂದು ಗಿಡಮೂಲಿಕೆಗಳು ಯಾವ್ಯಾವ ಕಾಯಿಲೆಗಳಿಗೆ ಬರ್ತಾವೋ ಅವು ಯಾವ ರೀತಿಯಾಗಿ ಅವುಗಳನ್ನು ಉಪಯೋಗಿಸಬೇಕು ಅನ್ನೋದ್ರ ಕುರಿತು ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಬೆಳಗ್ಗೆ ಹೋಗೋಣ ವೀಕ್ಷಕರೇ. ಅಲ್ಲಿ ತನಕ ಈ ಒಂದು ಇವತ್ತಿನ ಎಪಿಸೋಡನ್ನು ಇಲ್ಲಿ ಮುಗಿಸ್ತೀನಿ. ರಾತ್ರಿ ಸಮಯ ಆಗಿದೆ. ಬೇಗ ಬಂದಿದ್ವಿ ಅಂದರೆ ನಮಗೆಲ್ಲ ಕಾಡಲ್ಲಿ ಕರ್ಕೊಂಡೋಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ಇವತ್ತಿನ ಕಾರ್ಯಕ್ರಮ ಮುಗಿತಾ ಇತ್ತು. ಈಗ ರಾತ್ರಿ ವೇಳೆ ಆಗಿರೋದ್ರಿಂದ ಇವತ್ತು ಅವರ ಒಂದು ಪರಿಚಯ ಜೊತೆಗೆ ಆ ಗಿಡಮೂಲಿಕೆಗಳನ್ನು ಯಾವ ರೀತಿಯಾಗಿ ಕೊಡೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ. ನಾಳೆ ನಾವು ನೇರವಾಗಿ ಕಾಡಲ್ಲಿ ಭೇಟಿಯಾಗೋಣ. ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸೋಣ ವೀಕ್ಷಕರೇ. ನಾಳೆ ಭೇಟಿ ಆಗ್ತೀನಿ. ಕಾಡಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು. ಎತ್ತಿನ ಕಂಬು ಗಾಯ ಆದಾಗ ಮಾತ್ರ ಇದು ಅದಕ್ಕೊಂದೇ ಯೂಸ್ ಮಾಡ್ತೀವಿ. ಇದು ಒಂದು ಮಸೊಳ್ಳೆ ಗಿಡ ಅಂತ. ಮೊಸಳೆ ಗಿಡ ಅದ ಒಂದೊಂದು ಗಿಡಕ್ಕೆ ಒಂದೊಂದು ಹೆಸರಿದೆ. ಹೌದು. ಈಗ ಇದ್ರ ಬಡ್ಡಿ ಒಂಥರ ಮೊಸಳೆ ಚರ್ಮದ ಇದಂಗೆ ಐತೆ, ಮೈ ಮೇಲಿದ್ದ. ಹೌದು, ಅದು ದೊಡ್ಡ ದೊಡ್ಡ ಗಿಡನೇ ಇದೆ. ಹಾಗಾಗಿ ಇದನ್ನ ಮೊಸಳೆ ಸೊಪ್ಪು ಅಂತ ಕರೀತಾರೆ. ಅಲಿಗಿಲಿ ಮರ ಇದು ಬಹಳ ವಿಶೇಷ ಪತ್ರಿ. ಇದು ಪ್ರತಿಯೊಂದು ಕಾಯಿಲೆಗೂ ಬರುತ್ತೆ. ಅಂಕ್ಲಿ ಹಣ್ಣ ಅದರಿಂದ ಚಕ್ಕೆ ಬರುತ್ತೆ. ಚಕ್ಕೆ ಇದ್ರದ್ದು ಅಂಕ್ಲಿದೆ ಇದಲ್ಲ, ಇಲ್ಲಿ ಗಿಡದ ಚಕ್ಕೆನಾ? ಇದು ಗಿಡ ಚಕ್ಕೆ ಬಡ್ಡಿ ಇದು. ಇದು ಅದನ್ನೇ ಮಾಡೋದು. ಇದು ಚಕ್ಕೆ ಬಹಳ ವಿಶೇಷ.